हमारे प्रिय छात्र छात्राओं को तुम्हारा परीक्षೆ ಚಾನಲ್ಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಚೋರ ಚೋರಿಯರೇ, ನಿಮ್ಮೆಲ್ಲರ ನೆಚ್ಚಿನ ಪರೀಕ್ಷೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪರೀಕ್ಷೆ ಚಾನಲ್ ಪರವಾಗಿ ನಾನು ಕೂಡ ವೈಯಕ್ತಿಕವಾಗಿ ನಿಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೀನಿ ಮಕ್ಕಳೇ. ತಾವೆಲ್ಲ ಈಗ ಪರೀಕ್ಷೆಯ ಸಲುವಾಗಿ ಅಂದರೆ ಚಾನೆಲ್ ಅಂತ ಅಲ್ಲ, ಮುಖ್ಯವಾಗಿ ಚಾನೆಲ್ ಜೊತೆಗೆ ಚಾನೆಲ್ ಹೆಸರೇ ಪರೀಕ್ಷೆ ಅಂದರೆ ನಿಮ್ಮ ಪರೀಕ್ಷೆಯ ಒಂದು ತಯಾರಿ ಅದು ಒಂದು ರೀತಿಯಲ್ಲಿ ಬಹಳ ಅತ್ಯಂತ ಖುಷಿದಾಯಕವಾಗಿ ಸಂತೋಷದಾಯಕವಾಗಿ ಸಾಗಬೇಕು, ಬರೀಬೇಕು ಅಂತ ಒಂದು ಮಹದಾಸೆಯಿಂದ ನಿಮಗೆ ಅತ್ಯುತ್ತಮವಾದ ಒಂದು ಪಾಠ ಬೋಧನೆಯನ್ನು ನಾವು ನಿಮ್ಮ ಶಾಲೆಯ ಗುರುಗಳ ಪರವಾಗಿ ಮತ್ತು ನಿಮ್ಮ ಶಾಲೆಯ ಸಬ್ಜೆಕ್ಟ್ ಟೀಚರ್ಸ್ ಪರವಾಗಿ ನಾವು ಕೂಡ ನಿಮ್ಮ ಜೊತೆಗೆ ಇದ್ದು ನಿಮಗೆ ಸಲಹೆ ಸೂಚನೆ ಕೊಡ್ತಾ ಇದ್ದೀವಿ. ನಿಮ್ಮ ಪರೀಕ್ಷೆ ತಯಾರಿ ಹೇಗಿದೆ ಅಂತೇಳಿ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮದೇ ಆದ ಒಂದು ಥಮ್ಸ್ ಅಪ್ ಅಥವಾ ವಿಕ್ಟರಿ ಸಿಂಬಲ್ ಮುಖಾಂತರ ತೋರ್ಪಡಿಸಿ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ. ಹಾಗೆ ಈ ಒಂದು ವಿಡಿಯೋನ ನೀವು ಕೇಳ್ತಾ ಏನಾದರೂ ಸಂದೇಹಗಳು ಅಂದರೆ ಪ್ರಶ್ನೆಗಳು ನಿಮಗೆ ಉಂಟಾದರೆ ತಪ್ಪದೇ ದಯಮಾಡಿ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ಜೊತೆಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ನಿಮ್ಮ ಒಂದು ಪ್ರೀತಿಯ ಲೈಕ್ ನಮಗೆ ಭಾಳ ಅತ್ಯವಶ್ಯಕ. ಹಾಗಾಗಿ ಜೊತೆಗೆ ನಿಮ್ಮ ಈ ಒಂದು ಪರೀಕ್ಷೆ ಚಾನಲ್ಲು ಹೇಗೆಲ್ಲ ನೀವು ನೋಡ್ಬೋದಪ್ಪ ಅಂದರೆ ಎಲ್ಲೆಲ್ಲ ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಅಂದರೆ ವಾಟ್ಸಪ್ ಚಾನಲ್, ಯೂಟ್ಯೂಬ್ ಚಾನಲ್ ಜೊತೆಯಲ್ಲಿ ನೀವು ವಾಟ್ಸಪ್ ಚಾನಲ್ ಜೊತೆಗೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ನಮ್ಮನ್ನು ಸಂಧಿಸ್ಬೋದಾಗಿದೆ ಅಂತ ಹೇಳ್ತಾ, आज हम सारे छात्र छात्राएं हमारे 10वीं कक्षा की तृतीय भाषा हिंदी में दिया गया पद्यपाठ 14। पद्यपाठ का नाम है सूर शाम। कविता के बारे में सरल और संक्षिप्त मात्रा में इस कविता के हेतु अथवा इस कविता के बारे में सब बच्चों इस कविता का भावार्थ सुनेंगे. ತಾವೆಲ್ಲ ಈ ಒಂದು ವಿಡಿಯೋದಲ್ಲಿ ಈ ಕವಿತೆಯ ಒಂದು ಭಾವಾರ್ಥವನ್ನು ನೀವು ಕೇಳಲಿದ್ದೀರಿ ಈ ಒಂದು ಸಮಯದಲ್ಲಿ. ಹಾಗಾಗಿ ನಾವು ಪಟಾಪಟ್ ಅಂತೇಳಿ ತಕ್ಷಣ ನಾವು ಕಡಿಮೆ ಅವಧಿಯಲ್ಲಿ ಈ ಒಂದು ಪದ್ಯಾಂಶವನ್ನು ನಾವು ಹೇಗೆ ಸರಳ ಮತ್ತು ಸಂಕ್ಷಿಪ್ತ ರೂಪದಲ್ಲಿ ಸರಾಗವಾಗಿ ಇದರ ಒಂದು ಕವಿತೆಯ ಸಾಲುಗಳ ಒಂದು ವಾಚನವನ್ನು ಮಾಡ್ತಾ ನಿಮಗೆ ನೀವು ಕೂಡ ಕೇಳ್ತಾ ಹೇಳ್ತಾ ಇದರ ಭಾವಾರ್ಥವನ್ನು ತಿಳಿತಾ ಹೋಗೋಣ ಮಕ್ಕಳೇ. ಪರಿಪೂರ್ಣವಾದ ಒಂದು ವಿಡಿಯೋಕ್ಕೆ ಒನ್ ಶಾಟ್ ವಿಡಿಯೋ ಕೂಡ ನಿಮಗೆ ನಮ್ಮ ಪ್ಲೇ ಲಿಸ್ಟ್ನಲ್ಲಿ ಲಭ್ಯ ಇದೆ, ಅಲ್ಲಿ ಕೂಡ ನೋಡಿ ಅಂತ ಹೇಳ್ತಾ ಈ ಒಂದು ನನ್ನ ಹಿಂಭಾಗದಲ್ಲಿರ್ತಕ್ಕಂಥ ಇಮೇಜ್ ನಿಮಗೆ ಏನನ್ನ ಹೇಳ್ತಾ ಇದೆಯಪ್ಪ ಅಂದರೆ ಈ ಒಂದು ಕವಿಯ ಒಂದು ಚಿತ್ರ ಅಂತ ಅನ್ನಿಸ್ತಿದೆ ಅಲ್ವಾ ನಿಮಗೆ? ಓಕೆ, ನಿಮ್ಮ ಊಹೆ ಸರಿಯಾಗಿರುತ್ತೆ ಅಂದ್ಕೊತೀನಿ, ಸರಿಯಾಗಿರುತ್ತೆ ಅಲ್ವಾ? ಹಮಾರ ವಿಷಯ ಕೌನ್ ಸಾ ಹೈ? ಅವರ್ ಸಬ್ಜೆಕ್ಟ್ ನೇಮ್ ಈಸ್ ಹಿಂದಿ. ನಮ್ಮ ವಿಷಯ ಹಿಂದಿ ಆಗಿದೆ. ಈ ಒಂದು ಹಿಂದಿ ವಿಷಯದ ಕವಿತೆ ಸೂರ್ ಶ್ಯಾಮ್ ಕವಿತೆಯಲ್ಲಿ ಬರ್ತಕ್ಕಂಥ ಮುಖ್ಯ 2 ಪಾತ್ರಗಳು ಯಾವುವು ಅಂತ ನಿಮಗೆ ಈ ಒಂದು ಇಮೇಜ್ ಈಗಾಗಲೇ ನಿಮಗೆ ಅರ್ಥೈಸ್ತಾ ಇದೆ ಅಲ್ವಾ? ಹಾಗೆ ನಾವು ನೋಡ್ತಾ ಇದ್ರೆ ನಮ್ಮ ವಿಷಯ ಹಿಂದಿಯ ಜೊತೆಯಲ್ಲಿ ಆಜ್ ಚರ್ಚಿತ್ सारांश पद्यपाठ 14 सूर शाम के बारे में. किसके बारे में? सूर शाम के बारे में. इस कविता के कवि का नाम क्या है? सूरदास जी है. इस कविता के कवि का नाम सूरदास. ಈ ಒಂದು ಕವಿತೆಯ ಕವಿ ಯಾರಾಗಿದ್ದಾರಪ್ಪ ಅಂದರೆ सूरदासरವರು भक्तिकालीन कवि है. इस कविता के कवि के बारे में भी हमको बहुत ही जानकारी अत्यावश्यक है. परीक्षा में भी कवि के बारे में भी कई प्रश्न अनुरूपता के रूप में और अनुरूपता के साथ में मल्टीपल चॉइस में भी अर्थात बहुविकल्पीय प्रश्नों के रूप में भी पूछने का संभव है, आते हैं. ओके, पद्यपाठ 14 सूर श्याम. सूर में सूरदास जी का प्रिय भगवान कौन है? भगवान कृष्ण का अनुवर्त नाम है श्याम, अर्थात काला रंग वाला भगवान कौन है? कृष्ण जी के बारे में, कृष्ण जी के बाल लीलाओं के बारे में अपनी कल्पना में चित्रित करते हुए हमको माँ यशोदा के साथ भगवान बाल कृष्ण किसके बारे में शिकायत करता है उसके बारे में एक सुंदर
वर्णना के रूप में इस कविता को प्रस्तुत किया गया है। देखो, कवि परिचय के बारे में सबसे पहले समझ लेने का है। कवि का सुंदर भावचित्र भी यहाँ दर्शाया गया है सबको, सभी देखिए। कवि के बारे में कई प्रधान अंश भी हैं। उन अंशों में से इनका जीवित समय कब से कब तक, सन 1540 से 1642 इनका जीवित समय है। ಇವರ ಒಂದು ಜೀವಿತಾವಧಿ 1540 ರಿಂದ 1642 1540 से 1642 तक। फर्स्ट पॉइंट क्या है कवि के बारे में? भक्त कवि सूरदास जी भक्तिकालीन कवि है। कवि सूरदास जी ಹಿಂದಿ ಸಾಹಿತ್ಯಾಕಾಶ के सूर्य माने जाते हैं। ಹಿಂದಿ ಸಾಹಿತ್ಯದ ಒಂದು ಆಕಾಶ, ಹಿಂದಿ ಸಾಹಿತ್ಯ ಅಂತಕ್ಕಂಥ ಒಂದು ಆಕಾಶದ ಒಂದು ಸೂರ್ಯ ಅಂತೇಳಿ ಇವರನ್ನ, ಹಿಂದಿ ಸಾಹಿತ್ಯ ಒಂದು ಬೃಹತ್ತಾದ ಒಂದು ಆಕಾಶ, ಆ ಒಂದು ಆಕಾಶದಲ್ಲಿ ಇರ್ತಕ್ಕಂಥ ಒಂದು ಸೂರ್ಯ ಅಂತೇಳಿ ಈ ಕವಿಯನ್ನು ನಾವು ಪರಿಭಾವಿಸಬಹುದಾಗಿದೆ। ओके, सेकेंड पॉइंट क्या है? सेकेंड पॉइंट में इन्हें भक्तिकाल की सगुण भक्तिधारा की कृष्ण भक्ति शाखा के प्रवर्तक माना जाता है। किस काल की है? भक्तिकाल की सगुण भक्तिधारा की। कौन सी धारा की? सगुण भक्तिधारा की कृष्ण भक्ति शाखा के प्रवर्तक माना जाता है। ಇವರನ್ನ ನಾವು ಭಕ್ತಿ ಕಾಲದ ಸಗುಣ ಭಕ್ತಿಧಾರೆಯ ಕೃಷ್ಣ ಭಕ್ತಿ ಶಾಖೆಯ ಪ್ರವರ್ತಕರು ಅಂದ್ರೆ ಈ ಒಂದು ಕೃಷ್ಣ ಭಕ್ತಿಯ ಒಂದು ಶಾಖೆ, ಕೃಷ್ಣನನ್ನ ಭಕ್ತಿ ಪೂರ್ವಕವಾಗಿ ಆರಾಧಿಸ್ತಾ ನೆನೆತಾ ಕವಿತೆಗಳನ್ನು ರಚನೆ ಮಾಡ್ತಿರ್ತಕ್ಕಂಥ ಒಂದು ವರ್ಗದ ಒಂದು ಕವಿಯಾಗಿದ್ದಾರೆ ಇವರು। ಈ ಒಂದು ವರ್ಗವನ್ನ ಸಂಸ್ಥಾಪಕರಾಗಿರ್ತಕ್ಕಂಥವ್ರು ಕೂಡ ಆಗಿದ್ದಾರೆ, ಪ್ರವರ್ತಕ ಅಂದ್ರೆ ಸ್ಥಾಪಕರು ಕೂಡ ಆಗಿದ್ದಾರೆ ಅಂತ ನಾವು ತಿಳಿಬಹುದು। ओके, इसके बाद तीसरा अंश में इनका जन्म कहाँ हुआ? इनका जन्म उत्तर प्रदेश के रुनकता गांव में कब हुआ था? सन 1540 को हुआ था। 1540 ಇವರ ಜನನ ಉತ್ತರ ಪ್ರದೇಶದ ರುನ್ಕತಾ ಎಂಬ ಹಳ್ಳಿಯಲ್ಲಿ ಅಥವಾ ಊರಿನಲ್ಲಿ ಆಯಿತು ಅಂತ ನಾವು ತಿಳಿಬಹುದು। ओके, इसके बाद है और एक अंश, चौथा अंश में इनके द्वारा रचित रचनाओं में से कई प्रमुख रचनाओं का यहाँ उल्लेख किया गया है। 3 प्रमुख रचनाएं हैं, इनकी प्रमुख रचनाएं हैं। 3 प्रमुख रचनाओं में से सबसे पहला रचना है सूरसागर। सूरसागर सबसे पहली रचना है, सूरसागर है। उसके बाद सारावली एवं साहित्य लहरी। इन तीनों, सूरसागर, सारावली और साहित्य लहरी, तीनों भी प्रमुख रचनाएं हैं। इसके बाद आगे चलो, पांचवा अंश क्या है? पांचवा अंश में इनकी मृत्यु के बारे में है। मृत्यु कब हुई? मृत्यु 1642 को हुई। 1642 ಇವರ ಒಂದು ಮರಣ ಆಗುತ್ತೆ। अंतिम छठवां अंश क्या है? इनको काव्य में वात्सल्य, इनकी काव्य का गुण क्या है? इनकी काव्य में कौन सी गुण देख सकते हैं? ಎಂತ ಗುಣಗಳನ್ನು ನೋಡಬಹುದಾಗಿದೆ? ವಾತ್ಸಲ್ಯ और श्रृंगार भक्ति का त्रिवेणी संगम हुआ है। इनकी काव्य रचना का गुण इस प्रकार समझ सकते हैं। ಈ ರೀತಿ ನಾವು ತಿಳಿಬಹುದು ಇವರಲ್ಲಿ, ಇವರ ಒಂದು ಕವಿತೆಯಲ್ಲಿ ವಾತ್ಸಲ್ಯ ಭಾವ ನೋಡಬಹುದು, ಶೃಂಗಾರ ಭಾವನ ಮತ್ತೆ ಭಕ್ತಿಯ ಒಂದು 3 ತ್ರಿವೇಣಿ ಸಂಗಮ, ಈ 3 ಭಾವನೆಗಳನ್ನ ಸಮ್ಮಿಳಿತಗೊಳಿಸಿ ಸಮಾಗಮಗೊಳಿಸಿ ರಚನೆ ಮಾಡಿರ್ತಕ್ಕಂಥ ಕವಿಯಾಗಿದ್ದಾರೆ। ಯಾರಪ್ಪ ಅಂದರೆ ಸೂರದಾಸರವರು। ವಾತ್ಸಲ್ಯ ಭಾವವನ್ನು ಕೂಡ ನಾವು ಕಾಣಬಹುದು ಈ ಒಂದು ಕವಿತೆಯಲ್ಲಿ। ನಾವು ವಾತ್ಸಲ್ಯವನ್ನು ನಾವು ನೋಡ್ತೀವಿ, ತಾಯಿ ಮಗನ ನಡುವೆ ಇರ್ತಕ್ಕಂಥ ಯಶೋದೆ ಮತ್ತು ಶ್ರೀಕೃಷ್ಣನ ಒಂದು, ಯಶೋದೆ ತನ್ನ ಪುತ್ರನ ಸಲುವಾಗಿ ಎಂಥ ಒಂದು ವಾತ್ಸಲ್ಯವನ್ನು ಆಕೆ ಇಲ್ಲಿ ತೋರ್ಪಡಿಸ್ತಾಳೆ। ಮತ್ತೆ ಇಲ್ಲಿ ಶೃಂಗಾರವನ್ನು ನಾವು ಕಾಣಬಹುದು। ವಾತ್ಸಲ್ಯ ಜೊತೆಯಲ್ಲಿ ಕೃಷ್ಣನ ಬಗ್ಗೆ ಯಾವ ರೀತಿಯ ಒಂದು ಶೃಂಗಾರಮಯ ವರ್ಣನೆ ಇದೆ, ಜೊತೆಗೆ ಭಕ್ತಿ, ಕೃಷ್ಣನ ಬಗ್ಗೆ ಕವಿ ಇಟ್ಟಿರ್ತಕ್ಕಂಥ ಒಂದು ಭಕ್ತಿಯ ಒಂದು ಧಾರೆ ಯಾವ ರೀತಿ ಇದೆ ಅಂತ ನಾವು ತಿಳಿತಾ, ಹಾಗೆ ನಾವೀಗ इस कविता में प्रयुक्त कई शब्द, कई शब्द मात्र नहीं, बहुत, हर स्टांजा के हर पंक्ति में बहुत सारे शब्द पुरानी हिंदी के हैं। ಅಂದರೆ ಹಳೆಯ ಹಿಂದಿ ಅಂದರೆ ಹಳಗನ್ನಡದಲ್ಲಿ ನಾವು ಯಾವ ರೀತಿ ನೋಡ್ತೀವೋ ಅದೇ ರೀತಿ अवधी और ब्रज भाषा से मिश्रित अवधि कालीन और ब्रज भाषा कालीन शब्दों का प्रयोग किया गया है। भक्तिकालीन कवियाँ इस तरह शब्दों का प्रयोग करते थे अपनी कविताओं में। देखिए उन शब्दार्थों में से सबसे पहला शब्द क्या है? मैया का अर्थ इसमें माँ के अर्थ में
ಪ್ರಯುಕ್ತ ಹೋತಾ ಹೈ. ಮಯ್ಯ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಮಾ ಅಂತಕ್ಕಂಥ ಒಂದು ಅರ್ಥದಲ್ಲಿ ನಾವು ಅರ್ಥೈಸ್ಕೋಬೇಕಾಗತ್ತೆ. ಮಾ ಮೀನ್ಸ್ ಮದರ್, ತಾಯಿ ಅಂತ ನಾವು ಅರ್ಥ ಮಾಡ್ಕೋಬಹುದು. ताई मदर. ओके, इसके बाद दूसरा सेकेंड वन मोहिम का मतलब मुझे. मुझे मीन्स ನನಗೆ ಅನ್ನುವ ಅರ್ಥವನ್ನು ನಾವು ತಿಳಿಬಹುದಾಗಿದೆ. तीसरा है दाऊ का मतलब भैया. भैया कौन है इस कविता में? भगवान कृष्ण के लिए भैया बलराम के बारे में देख सकते हैं. ಅಣ್ಣನಾಗಿರ್ತಕ್ಕಂಥ ಬಲರಾಮನ ಬಗ್ಗೆ ಇಲ್ಲಿ ಕೃಷ್ಣನು ಯಾವ ಒಂದು ರೀತಿಯಲ್ಲಿ ಏನೆಲ್ಲ ಅಂಶಗಳನ್ನ ಹೇಳ್ತಾನೆ ಅಂತ ನಾವು ಕವಿತೆಯ ವಾಚನ ಜೊತೆಯಲ್ಲಿ ನಾವು ತಿಳಿತಾ ಹೋಗ್ತೀವಿ. दाऊ का मतलब भैया ಅಂತ ನಾವು ನೋಡ್ತೀವಿ. चौथा शब्द है किजाना का मतलब चिड़ाना. हिंदी शब्द क्या है? चिड़ाना. इसका अर्थ ಪೀಡಿಸು ಅಥವಾ ಗೋಳೈಕೋ ಅಂತಲೂ ಕೂಡ ಆಗುತ್ತೆ, ಅಂದ್ರೆ ಪೀಡಿಸ್ತಕ್ಕಂಥದ್ದು. पांचवा शब्द है मौसम. मौसम का मतलब मुझसे, ನನಗೆ ಅಥವಾ ನನ್ನೊಂದಿಗೆ ಅಂತ ನಾವು ತಿಳಿಬಹುದು. छठवां शब्द है मोल. मोल का अर्थ क्या है? मूल्य ಅಥವಾ दाम, प्राइस, वैल्यू, दर, ಬೆಲೆ. ओके, सातवां शब्द है तोही. तोही का अर्थ क्या है? तुझे, ನಿನಗೆ ಎನ್ನುವ ಅರ್ಥದಲ್ಲಿ. आठवां शब्द है जसुमती. जसुमती का मतलब जसोदा अथवा यशोदा. माँ यशोदा का नाम को यह जसुमती शब्द के द्वारा जसुमती शब्द के रूप में प्रयोग किया गया है. नौवां शब्द है जायो. जायो का मतलब जन्म दिया, जन्म ಕೊಟ್ಟಿರ್ತಕ್ಕಂಥ, ಜನ್ಮವನ್ನು ನೀಡಿರ್ತಕ್ಕಂಥ. रिस 10वां शब्द रिस का मतलब क्रोध, कोप, एंग्री. 11वां के मारे का मतलब के कारण, ರೀಸನ್, ಕಾರಣ, ಟು ರೀಸನ್, ಕಾರಣ ಅಂತೇಳಿ ನಾವು ತಿಳಿಬಹುದು. ಇನ್ನೂ ಕೆಲವು ಶಬ್ದಗಳನ್ನು ನಾವೀಗ ನೋಡೋಣ ಮಕ್ಕಳೇ. ತುಮರೋ का अर्थ क्या होता है? तुम्हारे. ತುಮರೋ ಮೀನ್ಸ್ तुम्हारे, ನಿಮ್ಮ ಅಥವಾ ನಿನ್ನ ಅಂತಲೂ ಕೂಡ ಅರ್ಥವನ್ನು ಮಾಡ್ಕೋಬಹುದು. 13th वन तात का मतलब पिता, ತಂದೆ, फादर. ओके, कत 14वां शब्द क्या है? कत मीन्स क्यों, ಏಕೆ, ಏಕೆ. 15वां श्याम का अर्थ है काला के अर्थ में प्रयुक्त होता है. काला मीन्स कप्पू, ब्लैक ಅಂತ ನಾವು ತಿಳಿಬಹುದು. 16वां शब्द है बलभद्र का मतलब बलराम का नाम. बलभद्र, बलबीर, बलराम इन दो शब्द के रूप में प्रयुक्त होता है. बाद में 17वां रीजय मीन्स ಮೋಹಿತೋನ, ಮೋಹಗೊಳ್ತಕ್ಕಂಥದ್ದು, ಅಂದರೆ ಆಸೆ ಪಡ್ತಕ್ಕಂಥದ್ದು. ಓಕೆ, ಒಂದು ರೀತಿಯಲ್ಲಿ ಅಫೆಕ್ಷನ್ ಆಗ್ತಕ್ಕಂಥದ್ದು. ಸುನಹು ಮೀನ್ಸ್ ಸುನೋ, ಕೇಳು. सुनो मीन्स केळु. सुनहु, सुनहु का प्रयोग किया गया पंक्ति में. कान्ह का मतलब कृष्ण का नाम. ಭಗವಾನ್ ಕೃಷ್ಣನನ್ನ ಇಲ್ಲಿ ಕಾನ್ಹ ಅಂತೇಳಿ ನಾವು ಬಳಕೆ ಮಾಡ್ತಕ್ಕಂಥ ರೀತಿಯನ್ನು ನಾವು ನೋಡ್ತೀವಿ. 20वां शब्द है चबाई. चबाई मीन्स पीठ पीछे बुराई करने वाला. एक अर्थ ಅಂದರೆ ಬೆನ್ನ ಹಿಂದೆ ಕಿಡಕನ್ನ ಮಾಡ್ತಕ್ಕಂಥ, ಬೆನ್ನಿಂದೆ ಒಂದು ಕಿಡಕನ್ನ ಅಥವಾ ಅಂದರೆ ಏನಾದರೂ ಒಂದು ತೊಂದರೆಯನ್ನು ಮಾಡ್ತಕ್ಕಂಥವನು ಕಣ್ಣಿಗೆ ಕಾಣದಂಗೆ ಚುಗಲ್ಕೋರ್ ಅಂತಂದರೆ ಚಾಡಿಕೋರ್ ಅಂತಲೂ ಕೂಡ ನಾವು ತಿಳಿಬೋದು. इसके बाद 21वां शब्द 21th वर्ड जन्मत ही को, जन्म से ही, जन्मದಿಂದಲೇ ಅಂದರೆ ಹುಟ್ಟಿನಿಂದಲೇ. 22वां शब्द दूत मीन्स दुष्ट, दुष्ट, ಕೆಟ್ಟವ. 23वां शब्द लकी मीन्स, लकी का मतलब देख कर, नोड़ता. सौ अंतिम शब्द 24वां शब्द है. सौ मीन्स कसम और सौगंध. इन शब्दार्थों को पहले ही समझ लेने से कविता पढ़ते समय हमको उतना मुश्किल नहीं होता. आसानी से समझ लेने के लिए इन शब्दों की सहायता बहुत ही, हम सबके लिए बहुत ही अत्यावश्यक या जरूरी है. आगे चलकर अब इस स्लाइड्स में इस कविता को पढ़ने से हमको क्या ज्ञान प्राप्त होता है, इसके बारे में सूर्यश्याम कविता की परिचय क्या है, तो उद्देश्य क्या है, इसके बारे में कई ವಾಕ್ಯಂ ಕೋ ಬಿ ಯಹ ದೇಖಿಯೇ ಬಚ್ಚೋ. ಇಲ್ಲಿ ನೋಡಿ ಮಕ್ಕಳೇ, ಈಗ ನಾವು ಈ ಕವಿತೆಯನ್ನು ನಾವು ಉದ್ದೇಶ ಏನು, ನಮಗೆ ಏನಕ್ಕೆ ಯಾವ ಒಂದು ಉದ್ದೇಶ, ಯಾವ ಒಂದು ಏಮನ್ನು ಇಟ್ಕೊಂಡು ಈ ಕವಿತೆಯನ್ನು ನಮಗೆ ಇಲ್ಲಿ ಇಡಲಾಗಿದೆ ಅಧ್ಯಯನ ಮಾಡೋದಕ್ಕೆ ಅಂತ ನಾವು ನೋಡೋದಾದರೆ, ಪ್ರಸ್ತುತ ಪದ್ಮೆ ಸೂರದಾಸರ ಪದಗಳು ಅಂತ ನಾವು ತಿಳಿಬೋದು. ಪದಗಳು ಅಂದರೆ ಪದರೂಪದಲ್ಲಿ ರಚನೆ ಮಾಡಿರ್ತಕ್ಕಂಥ ಇದು ಒಂದು ಸಾಹಿತ್ಯ ಪ್ರಕಾರ ಆಗಿದೆ. ಓಕೆ, ಭಜನಾ ಶೈಲಿಯಲ್ಲಿ ಕೂಡ ನಾವು ಇದನ್ನು ಅರ್ಥ ಮಾಡ್ಕೋಬಹುದು. ಪ್ರಸ್ತುತ पद में कवि सूरदास ने कृष्ण की बाल लीला का वर्णन करते हुए
उसकी स्वभाव बोलेपन एवं माता यशोदा के वात्सल्य का सुंदर चित्रण किया है. ಈ ಒಂದು ಪದಗಳಲ್ಲಿ ಸೂರದಾಸರ ಪದಗಳಲ್ಲಿ ಕವಿ ಸೂರದಾಸರವರು ಕೃಷ್ಣ ಕಿ ಬಾಲಲೀಲಾ ಕಾ ವರ್ಣನ್ ಕರ್ತೀವಿ. ಕೃಷ್ಣನ ಬಾಲಲೀಲೆಗಳ ಬಗ್ಗೆ ಅವನು ಬಾಲಕನಾಗಿದ್ದಂಥ ಸಮಯದಲ್ಲಿ ಬಚಪನ್ ಕಿ ದಿನೋं में अपने साथियों के साथ भाई के साथ किस तरह खेलता था और अपने भाइयों के बारे में अथवा साथियों के बारे में क्या शिकायतें करता था, इसके बारे में सुंदर वर्णना देख सकते हैं. सूरदास अपनी कल्पना के द्वारा इस कविता को सबके सम्मुख में दिए हैं. ಸ್ವಭಾವ ಭಗವಾನ್ ಕೃಷ್ಣನ ಒಂದು ಕ್ಯಾರೆಕ್ಟರ್ ಏನು ಬಾಲ್ಯದ ದಿನಗಳಲ್ಲಿ, ಮತ್ತೆ ಬೋಲೆಪನ್ ಅವನಿರ್ತಕ್ಕಂಥ ಒಂದು ಒಳ್ಳೆತನ ಏನಿದೆ, ಮತ್ತೆ ಮಾತಾ ಯಶೋದಾಕೆ ಕೃಷ್ಣಕಿ ಮಾತಾ ಯಶೋದಾಕೆ ವಾತ್ಸಲ್ಯವನ್ನು ಅಂದರೆ ಪ್ರೀತಿ ಮಮತೆಯನ್ನು ನಾವು ಈ ಮೂರು ಅಂಶಗಳನ್ನು ಸುಂದರವಾದ ಒಂದು ಚಿತ್ರಣವನ್ನು ಇಲ್ಲಿ ಮಾಡಲಾಗಿದೆ ನೋಡಿ. ಬಾಲಕೃಷ್ಣನ ಒಂದು ಬಾಲ್ಯದ ದಿನಗಳ ಒಂದು ಲೀಲೆಗಳನ್ನು ನಾವಿಲ್ಲಿ ಕವಿತೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಮಕ್ಕಳೇ. ಓಕೆ, ಸುಂದರ ಚಿತ್ರಗಳು ಕೂಡ ನಿಮಗೆ ಇಮೇಜಸ್ ಅತ್ಯಾಕರ್ಷವಾಗಿ ನಿಮಗೆ ಕಾಣ್ತಾ ಇದೆ ಅಲ್ವಾ. ಓಕೆ, सूरदास पदों अथवा कविताओं की वाचन और विवरण इस स्लाइड्स में सब देखो. पहला स्टांजा अथवा पहला चरण 2 पंक्ति में दिया गया है. देखिए, ಮೊದಲ ಚರಣವನ್ನು ನಾವಿಲ್ಲಿ ನೋಡೋದಾದರೆ ನೋಡಿ, ಈಗ ನಾನು ವಾಚನ ಜೊತೆಯಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ, ನೀವು ಕೂಡ ಕವಿತೆಯನ್ನು ಹೇಳೋದಕ್ಕೆ ಪ್ರಯತ್ನ ಪಡಿ ಮಕ್ಕಳೇ. ಹೇಳ್ತಕ್ಕಂಥದ್ದು ನಿಮಗೆ ಮನಸ್ಸಿಗೆ ಒಂದು ಉಲ್ಲಾಸವನ್ನು ನೀಡುತ್ತೆ ಮತ್ತು ನಿಮ್ಮದೇ ಆದ ಒಂದು ಶೈಲಿಯಲ್ಲಿ ಕೂಡ ನೀವು ಆಡೋದಕ್ಕೆ ನೀವು ಕಲಿಬೋದು ಮಕ್ಕಳೇ. मैया मोहिम दाऊ बहुत की जायो मैया मोहिम दाऊ बहुत की जायो मौसम कहत मोल को लीनो तो ही जसमत कब जायो मैया मोहिम दाऊ बहुत की जायो मौसम कहत मोल को लीनो तो ही जसमत कब जायो. पहला इस चरण में बाल कृष्ण ने अपनी माँ यशोदा से अपने भाई बलराम के प्रति इस तरह शिकायत करता है कि मैया मीन्स माँ ताई, मोहिम मुझे, दाऊ भैया बहुत की जायो बहुत चिढ़ाता है. ಮೋಸಂ ಅಂದರೆ ಅಣ್ಣನಾಗಿರ್ತಕ್ಕಂಥ ಬಲರಾಮ ನನಗೆ ಬಹಳ ಪೀಡಿಸ್ತಾನೆ, ಗೋಳೈಕೊಂತಾನೆ ನನ್ನನ್ನು ಅಮ್ಮ ಅಂತೇಳಿ ತಾಯಿ ಹತ್ರ ಹೋಗಿ ಹೇಳ್ತಾನೆ. ಮೋಸಂಕೆ ಹತ್ತು ಮೋಲ್ಕೋಲೇನೋ ಅಂದರೆ ಮುಜಸೆ, ಮೋಸಂ ಮೀನ್ಸ್ ಮುಜಸೆ ಕೆಹತ್ತು, ನನ್ನ ಜೊತೆ ಏನಂತ ಹೇಳ್ತಾನೆ ಅವನು, ನಿನ್ನನ್ನು ಹಣವನ್ನು ಕೊಟ್ಟು ಬೆಲೆಯನ್ನು ಕೊಟ್ಟು ಸಂತೆಯಲ್ಲಿ ನಿನ್ನ ಎತ್ಕೊಂಬಂದಿದ್ದಾರೆ. ತೋಹಿಂ ಜಸುಮತಿ ಕಬುಜಾಯೋ, ನಿನಗೆ ಯಾವಾಗ ಯಶೋದೆ, ಜಸುಮತಿ ಮೀನ್ಸ್ ಯಶೋದ, ಕಬ್ಬು ಜನ್ಮ ದಿ, ಯಾವ ನಿನ್ನ ಜನ್ಮನ ಕೊಟ್ಟಿದ್ಲು ಅಂತೇಳಿ ಹೇಳ್ತಾನೆ. ಇದರ ಒಂದು ಭಾವಾರ್ಥವನ್ನು ನೀವು ಶಬ್ದಾರ್ಥ ಸಹಿತ ನಾವು ಈಗ ಈ ಒಂದು ಬಾಕ್ಸಲ್ಲಿ ನಾವು ನೋಡ್ಬೋದು. ಭಾವಾರ್ಥ वाक्य के रूप में प्रस्तुत कविता में भाई बलराम के प्रति कृष्ण की शिकायत का मोहक वर्णन किया गया है. ಮೇಲಿನ ಈ ಒಂದು ಸಾಲುಗಳಲ್ಲಿ ಬಾಯಿ ಬಲರಾಮನ ಕುರಿತಾಗಿ ಕೃಷ್ಣನ ಒಂದು ದೂರಿನ ಒಂದು ಮೋಹಕವಾದ ಒಂದು ವರ್ಣನೆ, ಅಂದರೆ ಅತ್ಯಾಕರ್ಷಕವಾಗಿರ್ತಕ್ಕಂಥ, ಅಟ್ರಾಕ್ಟಬಲ್ ಆಗಿರ್ತಕ್ಕಂಥ ಒಂದು ವರ್ಣನೆ ನಾವು ಇಲ್ಲಿ ಕಾಣಬಹುದು ಮಕ್ಕಳೇ. ಓಕೆ, ಕೃಷ್ಣ अपनी माँ यशोदा से शिकायत करता है कि, ಕೃಷ್ಣ ತನ್ನ ತಾಯಿ ಯಶೋದೆಯೊಂದಿಗೆ ದೂರನ್ನ ಅಥವಾ ಕಂಪ್ಲೇಂಟ್ ಅನ್ನು ಮಾಡ್ತಕ್ಕಂಥ, ಶಿಕಾಯತ್ ಮೀನ್ಸ್ ಕಂಪ್ಲೇಂಟ್. ಬಾಯಿ ಮುಜೆ ಬಹು ಚಿಡಾತಾ ಹೈ, ಅಣ್ಣ ನನಗೆ ಬಹಳ ಪೀಡಿಸ್ತಾನೆ, ಬಹಳ ಗೋಳೈಕೊಂತಾನೆ ಅಂತೇಳಿ ಇಲ್ಲಿ ತನ್ನ ಸಹೋದರ ಬಲರಾಮನ ಬಗ್ಗೆ ಇಲ್ಲಿ ನೋಡಿ, ತನ್ನ ತಾಯಿ ಯಶೋದೆಯ ಬಳಿ ಕೃಷ್ಣನ ಯಾವ ರೀತಿ ದೂರನ ಕೊಡ್ತಾನೆ, ನನ್ನನ್ನು ಮಾರ್ಕೆಟಿನ ತಂದವರೇ ಅಂತ ಹೇಳ್ತಾನೆ, ನನ್ನನ್ನು ಸಂತೆಯಲ್ಲಿ ಕೊಂಡ್ಕೊಂಡ್ಬಂದಿದ್ದಾರೆ ಅಂತೇಳಿ ಈ ರೀತಿ ಬಲರಾಮನನ್ನು ಸುಮ್ಮನೆ ಪೀಡನೆ ಮಾಡ್ತಾವನೆ. ಓ ಮುಜ್ಸೆ ಕ್ಯಾತಾ ಹೈ ಕಿ, ಅವ್ನು ನನಗೆ ಹೇಳೋದೇನಪ್ಪ ಅಂದರೆ, ತುಮ್ಹೆ ಯಶೋದ ಮಾನೆ ಜನ್ಮ ನಹಿ ದಿಯಾ ಹೈ, ನಿನ್ನ ತಾಯಿ ಯಶೋದೆ ಜನ್ಮ ಕೊಟ್ಟಿಲ್ಲ ನಿನಗೆ, ನೀನು ಯಾರೋ ಬೇರೆ ಮಗ,
ನೀನು ಯಶೋದೆಯ ಮಗ ಅಲ್ಲ ಅಂತೇಳಿ, ಬಲ್ಕಿ ಮೌಲಲಿಯ ಅಂದರೆ ನಿನ್ನನ್ನು ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಅಂತೇಳಿ ಈ ರೀತಿ ಮೊದಲ ಚರಣದಲ್ಲಿ ದೂರನ್ನು ಕೊಡ್ತಕ್ಕಂಥದ್ದು ನಾವು ನೋಡ್ಬೋದು. ನೋಡಿ, ಈ ಸುಂದರವಾದ ಇಮೇಜಸ್ಗಳನ್ನು ನೀವು ನೋಡಿದರೆ ಭಾಳ ಈ ಕವಿತೆ ಬಗ್ಗೆ ನಿಮಗೆ ಭಾಳಷ್ಟು ಆಸಕ್ತಿ ಬರುತ್ತೆ ಅಂದ್ಕೊತೀನಿ. ಓಕೆ, ನೋಡಿ, ಭಗವಾನ್ ಶ್ರೀಕೃಷ್ಣ ಅಂದರೆ ಬಾಲ್ಯ ದಿನಗಳಲ್ಲಿ ಬಾಲಕೃಷ್ಣನಾಗಿರ್ತಕ್ಕಂಥ ಒಂದು ಸಂದರ್ಭದ ಒಂದು ಸುಂದರ ಪರಿದೃಶ್ಯಗಳನ್ನು ನೋಡ್ತಾ ಈಗ ನಾವು ಮತ್ತೊಂದು ಸ್ಟ್ಯಾಂಜ ನೋಡ್ತಾ ಇದ್ದೀವಿ. ನಾವು ಎರಡನೇ ಸ್ಟ್ಯಾಂಜದಲ್ಲಿ कहाँ कहो हिरिस के मारे, कहाँ कहो हिरिस के मारे, केलन हो नहीं जा, केलन हो नहीं जा, पुनी पुनी क्या तू कौन है माता, पुनी पुनी क्या तू कौन है माता, को है तुम रोता, को है तुम रोता, ಕಹ ಕಹೋ ಹಿರಿಸಿಕೆ ಮಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಮ್ಮ, ಈ ಹಿರಿಸಿಕೆ ಈ ಒಂದು ಕಾರಣದಿಂದ, ಈ ಒಂದು ಮಾರೆ ಮೀನ್ಸ್ ಕಾರಣ, ಈ ಒಂದು ಕೋಪ, रिस मीन्स क्रोध के कारण खेलने हो नहीं जाता, मैं उसके साथ खेलने नहीं जाता, ನಾನು ಅವನ ಜೊತೆಲಿ ಆಡಕ್ಕೆ ಹೋಗೋದಿಲ್ಲ, ನಾನು ಅವನ ಜೊತೆಲಿ ಆಟ ಆಡೋದಿಲ್ಲ, ಅವನು ಈ ಥರ ಅವನು ನನಗೆ ತೊಂದರೆ ಕೊಡ್ತಾ ಇದ್ದಾನೆ. ಪುನಿ ಪುನಿ ಕ್ಯಾತ್ ಕೌನು ಹೈ ಮಾತ, ಪದೇ ಪದೇ ಅವನು ಏನು ನನಗೆ ಹೇಳ್ತಾ ಇರ್ತಾನೆ. ಪುನಿ ಪುನಿ ಮೀನ್ಸ್ ಪುನಃ ಪುನಃ, ಕ್ಯಾತಾ ಹೈ ಓ ಕೌನ್ ಹೈ ತುಮಾರಿ ಮಾತ, ಯಾರು ನಿನ್ನ ತಾಯಿ ಅಂತೇಳಿ ಕೇಳ್ತಲೇ ಇರ್ತಾನೆ. ಕೋ ಹೈ ತುಮರೋ ತಾತ್, ಮತ್ತೆ ನಿಮ್ಮ ತಂದೆ ಯಾರು, ನಿನಗೆ ತಂದೆ ಯಾರು, ತಾತ್ ಮೀನ್ಸ್ ಫಾದರ್, ನಿನ್ನ ತಂದೆ ಯಾರು ಅಂತೇಳಿ ಈ ರೀತಿ ನನ್ನನ್ನು ಪ್ರಶ್ನೆ ಮಾಡ್ತಾ ಇರ್ತಾನೆ. इसका भावार्थ शब्द के साथ यहाँ दिया गया है, सभी देखो बच्चों, इसका मतलब यहाँ दिया गया क्रोध के अर्थ में समझ सकते हैं. के मारे मीन्स कारण, इसके कारण, इस क्रोध के कारण. तुमरो मीन्स तुम्हारे, तुमरो मीन्स तुम्हारे, नोडिद्वल्वा, तुम्हारे पिता कौन है, तात मीन्स पिता, हूँ मैं, इसलिए मैं उसके साथ खेलने नहीं जाता. इसके बाद इसी गुस्से के ಈ ಒಂದು ಕಾರಣದಿಂದ उसके साथ मैं खेलने नहीं जाता, ನಾನು ಅವನ ಜೊತೆಲಿ ಆಡೋಕ್ಕೆ ಹೋಗೋದಿಲ್ಲ. वो मुझसे बार बार पूछता है कि पुनः पुनः कहता है कि पुनि पुनि मीन्स पुनः पुनः कहता है तुम्हारे माता पिता कौन है, ನಿನ್ನ ತಂದೆ ತಾಯಿ ಯಾರು ಅಂತೇಳಿ ಅವನು ಪ್ರಶ್ನೆ ಮಾಡ್ತಾ ಇರ್ತಾನೆ. ನೀವು ಇದ್ದಾಗಿ ಕೂಡ ಈ ರೀತಿ ಕೇಳ್ತಾನಲ್ಲ ಅಂತೇಳಿ ಅವನಿಗೆ ಭಾಳ ತನ್ನ ಬಲರಾಮನ ಬಗ್ಗೆ, ತನ್ನ ಅಣ್ಣನಾಗಿರ್ತಕ್ಕಂಥ ಬಲರಾಮನ ಬಗ್ಗೆ ಅವನಿಗೆ ಭಾಳ ಇಲ್ಲಿ ಕೋಪ ಇದೆ. ಆ ಕೋಪವನ್ನು ಈ ರೀತಿ ವ್ಯಕ್ತಪಡಿಸ್ತಾ ಮತ್ತೊಂದು ಸ್ಟಾಂಜ ನಾವು ನೋಡೋದಾದ್ರೆ ಮಕ್ಕಳೇ, ಗೋರೆ ನಂದ್ ಜಸೋದಾ ಗೋರಿ, ಗೋರೆ ನಂದ್ ಜಸೋದಾ ಗೋರಿ, ತುಮಕತ್ ಶ್ಯಾಮ ಶರೀರ್, ತುಮಕತ್ ಶ್ಯಾಮ ಶರೀರ್, गोरे नंद जसोदा गोरी, तुमकत श्याम शरीर, तुमकत श्याम शरीर, चुटकी दई दई, चुटकी दई दई, हसत ग्वाल, सब सिकई देत बलबीर, सब सिकई देत बलबीर, गोरे नंद जसोदा गोरी. गोरे मीन्स सफेद रंग वाले, तुम्हारे माँ बाप दोनों भी, नंद और यशोदा दोनों भी गोरे रंग वाले हैं. ಗೋರೆ ಮೀನ್ಸ್ ಬಿಳಿಯ ಬಣ್ಣದಲ್ಲಿರ್ತಕ್ಕಂಥ ನಿನ್ನ ತಂದೆ ನಂದನ, ದೇವಕಿ ನಂದ. ಮತ್ತೆ ಗೋರಿ मीन्स स्त्रीलिंग शब्द है, गोरा का स्त्रीलिंग है गोरी. यशोदा भी गोरी रंग में है, अर्थात सफेद वाली है. क्यों तुम श्याम शरीर है, ಮತ್ತೆ ನೀನು ಯಾಕೆ ಕಪ್ಪು ಬಣ್ಣದಲ್ಲಿದೆಯಾ. ಶ್ಯಾಮ್ ಮೀನ್ಸ್ ಶ್ಯಾಮಲ ವರ್ಣ, ಕಾಲೆ ರಂಗ್ ಕಾ ಶರೀರ ಹೈ ತೇರಾ, ಕ್ಯೂ ಮಾ ಬಾಪ್ ಕಿ ರಂಗ್ ನಹಿ ಹೈ, ತಂದೆ ತಾಯಿ ಒಂದು ಬಣ್ಣ ನಿನ್ನಲ್ಲಿ ಯಾಕಿಲ್ಲ ಅಂತೇಳಿ. चुटकी दे दे, इसके साथ साथ मेरे सब ग्वाल मित्र क्या कहते हैं, क्या बोलते हैं कि चुटकी बजाते हुए हंसते हैं, सब सिके देत बलबीर. उस तरह करने के लिए सबको, उन सबको ग्वाले, सभी ग्वाले मित्रों को सिखाने वाला कौन है, बलबीर ही, बलभद्र ही इस तरह सिखा दिया है, ಹೇಳ್ಕೊಟ್ಟಿದ್ದಾನೆ ಇದೇ ಥರ ಅಂತೇಳಿ. ಸಬ್ ಸಿಕೈ ದೇತ್ ಹೇಳ್ಕೊಟ್ಟಿದ್ದಾನೆ, ಬಲಬೀರನಾಗಿರ್ತಂದ್ರೆ ಬಲರಾಮ ಇರ್ತೀರಿ ಹೇಳ್ಕೊಡ್ತಾ ಇದ್ದಾನೆ ಅಂತೇಳಿ
ಇವರ ತಾಯಿಗಳು ಬ ಅಂದರೆ ಬಿಳಿ ಬಣ್ಣದಲ್ಲಿ ಇದ್ದರೆ ನನ್ನನ್ನು ಯಾಕೆ ನೀನು ಯಾಕೆ ಕಪ್ಪು ಬಣ್ಣದಲ್ಲಿ ಅಂದರೆ ನೀನು ಅವರಿಬ್ಬರ ಒಂದು ಮಗ ಅಲ್ಲ, ನೀನು ಬದಲಾಗಿ ನೀನು ಬೇರೆ ಯಾರೋ ಮಗ, ನಿನ್ನ ಎತ್ಕೊಂಡ್ಬಂದಿದ್ದಾರಂತೆ, ಈ ರೀತಿ ಛೇಡಿಸ್ತಾ ಇದ್ದಾನೆ ಅಂತೇಳಿ ಹೇಳ್ತಾ ನಾವು ನೋಡೋದಾದ್ರೆ इस चरण में दिए गए कई शब्दों का अर्थ इस प्रकार है। कत क्यों ಏಕೆ, ಶ್ಯಾಮ್ ಮೀನ್ಸ್ ಕಾಲ ಕಪ್ಪು ಬಣ್ಣ, ಗ್ವಾಲ್ ಮೀನ್ಸ್ ಗೋಪಾಲಕ್ ಅಂದರೆ ಎಲ್ಲ ಗೊಲ್ಲ ಮಿತ್ರರು, ದನ ಕಾಯ್ತಕ್ಕಂಥರು, ಗೌಳಿಗರು, ಗೊತ್ತಾ, ಎಲ್ಲ ಗೋಪಾಲಕರು. ಸಿಕೈ ಮೀನ್ಸ್ ಸಿಕಾನ, ಸಿಕೈ का अर्थ क्या होता है, ಸಿಕಾನ ಹೇಳ್ಕೊಡ್ತಕ್ಕಂಥದ್ದು. बलभद्र मीन्स बलराम, बलराम का नाम है. इस चरण का भावार्थ इस प्रकार ವಾಕ್ಯ के रूप में देख सकते हैं कि वो यह भी कहता है कि ಅವನು ಇದನ್ನು ಕೂಡ ಹೇಳ್ತಾನೆ, ಈ ರೀತಿ ಕೂಡ ಹೇಳ್ತಾನೆ, ನಂದವರು ಯಶೋಧ ಅಥವಾ ಗೋರೆ ಹೈ, ನಂದ ಮತ್ತು ಯಶೋಧರು ಇಬ್ಬರು ಕೂಡ ಬಿಳಿಯಾಗಿದ್ದಾರೆ. ಲೇಕಿನ್ ತುಮ್ಹಾರಾ ಶರೀರ್ ಕ್ಯೂ ಕಾಲಾ ಹೈ, ಆದರೆ ಯಾಕೆ ನಿನ್ನ ಶರೀರ ಯಾಕೆ ಕಪ್ಪಾಗಿದೆ. ಉಸ್ಕಿ ಐಸಿ ಹಸಿ ಮಜಾಕ್ ಸುನ್ಕರ್ ಮೇರೆ ಸಬ್ ಗ್ವಾಲ್ ಮಿತ್ರ ಚುಟ್ಕಿ ಬಜಾ ಬಜಾ ಕರ್ ಹಸ್ತೆ ಹೈ. ಇವನ ಈ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡು ಇವನ ಒಂದು ಈ ವಿನೋದ ತಮಾಷೆಯನ್ನು ಈ ಒಂದು ತಮಾಷೆ ಮಾಡ್ತಕ್ಕಂಥದ್ದನ್ನು ಅವನು ಈ ರೀತಿ ನನ್ನನ್ನು ನಗಾಡ್ತಕ್ಕಂಥ, ನಗುತ್ತಾ ನನ್ನ ಛೇಡಿಸ್ತಕ್ಕಂಥ, ಹೀಯಾಳಿಸ್ತಕ್ಕಂಥ ಒಂದು ರೀತಿಯನ್ನು ನೋಡಿಕೊಂಡು ಕೇಳಿಸ್ಕೊಂಡು ಎಲ್ಲರೂ ನನ್ನೆಲ್ಲ ಗೊಲ್ಲ ಮಿತ್ರರು ಏನು ಮಾಡ್ತಾರೆ, ಚಿಟ್ಕಿಯನ್ನು ಹೊಡಿತಾವ್ರೆ, ಚಿಟ್ಕೆ ಹೊಡಿತಾ ನಗ್ತಾರೆ. ಈ ರೀತಿ ಅವ್ರು ಮಾಡೋದಕ್ಕೆ ಯಾರು ಕಾರಣ, ಉನಿಹೆ ಬಲರಾಮ್ನೇ ಹಿ ಐಸಾ ಕರ್ನ ಸಿಕ್ಕ, ಈ ರೀತಿ ಮಾಡೋದಕ್ಕೆ ಅವನೇ ಕಲಿಸ್ಕೊಟ್ಟಿದ್ದಾನೆ ಅಥವಾ ಹೇಳ್ಕೊಟ್ಟಿದ್ದಾನೆ, ಹಿಂಗೆ ಮಾಡ್ರು ಅಂತೇಳಿ ಅವರಿಗೆ ಅವನು ಏನು ಮಾಡ್ತಾನೆ, ಪ್ರೇರೇಪಣೆಯನ್ನು ಕೊಡ್ತಾನೆ ಬಲರಾಮ ಅಂತೇಳಿ. ಬಲರಾಮ ಅಣ್ಣನಾಗಿರ್ತಕ್ಕಂಥ ಬಲರಾಮನಿಗೆ ಈ ರೀತಿ ಮಾಡ್ತಾನೆ ಅಂತೇಳಿ ಬಲರಾಮನ ಬಗ್ಗೆ ತಾಯಿ ಯಶೋದೆ ಬಳಿ ಬಾಲಕೃಷ್ಣ ಯಾವ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ. ओके, इसके बाद नेक्स्ट स्टांजा को देखिए, सुंदर चित्रों के द्वारा भी देखिए. तू मोहिम को मारन सीखी, दाऊ ही कबहु न की जई, दाऊ ही कबहु न की जई. तू मोहिम को मारन सीखो, दाऊ ही कबहु न की जई, कबहु न की जई. मोहन को मुकरिस समेत लकी, मोहन को मुकरिस समेत लकी. जसमती सुनी सुनी, जसमती सुनी सुनी री जई, जसमती सुनी सुनी री जई. इस चरण में तू मोहिम को मारन सीखी, ನೀನು ಯಾವಾಗಲೂ ನನಗೆ, मोहिम को मीन्स मुझे ही, ಹಮೇಶಾ ಮುಜೆ ಹಿ ಮಾರನೆ ಕೋ ಸೀಕಿ ಹೈ, ನೀನು ನನ್ನನ್ನೇ ಹೊಡೆಯೋದನ್ನ ನೀನು ಕಲ್ತ್ಕೊಂಡಿದೀಯಾ. ದಾವು ಹಿ ಕಬುಹು ನಾ ಕಿ ಜೈ, ಅಣ್ಣನಿಗೆ ಭಯ್ಯಾಕೋ ಕಬುಹು ನಾ ಕಬಿ ಬಿ ನಾ ಕಿ ಜೈ, ನಹಿ ಚಿಡಾತಿ ಹೈ, ನೀನು ಅವನನ್ನು ಬಯೋದಿಲ್ಲ, ಅವನನ್ನು ಯಾವುದೇ ರೀತಿ ನೀನು ಅವನಿಗೆ ಪನಿಷ್ ಮಾಡೋದಿಲ್ಲ. मोहन को मुकरिस समेत लकी, इस तरह बोलते समय बाल कृष्ण की चेहरा कैसा है, देखिए चेहरा, उसकी चेहरा इस तरह है. देखिए मोहन को मीन्स ಬಾಲಕೃಷ್ಣ ಕೋ, ಚಿಕ್ಕ ಬಾಲಕನಾಗಿರ್ತಕ್ಕಂಥ ಕೃಷ್ಣನ ಒಂದು ಮುಖವನ್ನ, ಫೇಸ್, ರಿಸ್ ಸಮೇತ್ ಕ್ರೋಧ ಸಹಿತ್ ಲಕ್ಕಿ ದೇಖ್ ಕರ್ ಜಸುಮತಿ ಕ್ಯಾ ಕರ್ತೆ, ಜಸುಮತಿ ಸುನಿ ಸುನಿ ರೀಜೈ, मोहित होकर, रीजय मीन्स मोहित होकर, सुनो मेरे प्रिय बालकृष्ण, बालमुरली, सुनो इसके बारे में क्रोध मत हो. देखिए ಕೋಪ ಬೇಡ ನೋಡಿ ಅಂತೇಳಿ ಹೇಳ್ತಾ, लकी का अर्थ क्या होता है यहाँ पर, देख कर, नोड़ता. बाल कृष्ण की सुंदर क्रोध सहित चेहरे को देखते हुए उससे जसमती मोहित होकर क्या कहती है. देखो रिजे मीन्स मोहित होना, इसका भावानुवाद इस तरह है वाक्य के रूप में, माँ तुमने केवल मुझे ही मारना सीखा है, अम्म ನೀನು ಕೇವಲ ನನ್ನ ಮಾತ್ರ ಹೊಡೆಯೋದು ಕಲ್ತಿದೀಯಾ. ಅವ್ರ ಬಾಯಿ ಪರ್ ಕಬಿ ಗುಸ್ಸಾ ನಹಿ ಕರ್ತಿ, ಆದರೆ ಅಣ್ಣನ ಮೇಲೆ ಯಾವತ್ತೂ ನೀನು ಕೋಪಿಸ್ಕೊಳೋದಿಲ್ಲ, ಅವನನ್ನು ಯಾವುದೇ ರೀತಿ ಬೈಯೋದಿಲ್ಲ, ಅವನು ಹೊಡೆಯೋದಿಲ್ಲ. ಅಪ್ಪನೆ ಬಾಯಿ ಕೆ ಪ್ರತಿ ಕ್ರೋಧಿತ और सखाओं द्वारा अपमानित होकर, ತನ್ನ ಅಣ್ಣನ ಸಲುವಾಗಿ ಬಹಳ ಕೋಪದಲ್ಲಿದ್ದಾನೆ ಬಾಲಕೃಷ್ಣ, ಬಾಲಮುರಳಿ. ಜೊತೆಗೆ ಸಖಾವೋ ದ್ವಾರ ಮೀನ್ಸ್ ತನ್ನ ಫ್ರೆಂಡ್ಸ್ ಏನು ಗೋಪಾಲಕರಿದ್ದಾರಲ್ವಾ,
ಆ ಒಂದು ಗೊಲ್ಲಮಿತ್ರರ ಒಂದು ಮುಖಾಂತರ ಇವನು ಆ ಗೊಲ್ಲರ ಮುಖಾಂತರ ಏನಾಗಿದ್ದಾನೆ, ಅಪಮಾನಿತನಾಗಿದ್ದಾನೆ. ಅಂದರೆ ಗೊಲ್ಲಮಿತ್ರರು ಅಂದರೆ ದನ ಕಾಯ್ತಕ್ಕಂಥವ್ರ ಮುಖಾಂತರ, ಅವ್ರ ಮುಖಾಂತರ ಅಪಮಾನಿತನಾಗಿ ಇಲ್ಲಿ ಕೃಷ್ಣಕ್ಕೆ ಕ್ರೋಧ ಇತ್ತು ಮುಖಕ್ಕೂ, ಕೃಷ್ಣನ ಒಂದು ಈ ಕೋಪ ಪೂರಿತವಾಗಿರ್ತಕ್ಕಂಥ ಕೋಪದಿಂದ ಕೂಡಿರ್ತಕ್ಕಂಥ ಮುಖವನ್ನು ನೋಡ್ತಾ ಅವರು ಉಸ್ಕಿ ಬಾತೋಮೆ ಅಥವಾ ಬಾತೋಂಕ ಸುನ್ಕರ ಅವನ ಮಾತುಗಳನ್ನು ಕೇಳಿಸ್ಕೊಂಡು ಯಶೋದ ಖುಷ್ ಹೋ ಜಾತಿ ಹೈ, ಬಹುತ್ ಮೋಹಿತ್ ಹೋ ಜಾತಿ ಹೈ, ಭಾಳ ಖುಷಿ ಆಗ್ತಾಳೆ ಅಂತ ನಾವು ತಿಳಿಬೋದು. ओके, उसके बाद और एक चरण देखिए, और एक चरण में अंतिम चरण है यह, दिस इज लास्ट स्टैंजा है इस कविता में। देखो सुनो, सुनहु कान्ह बलभद्र चबाई, सुनहु कान्ह बलभद्र चबाई, सुनहु कान्ह बलभद्र चबाई, जनमत ही को दूत, जनमत ही को दूत, सूर श्याम मोहिम गोदन की सो, गोदन की सो, हो माता तुपू, हो माता तुपू, सुबह सुबह सारी सुनहु कान बलभद्र चबाई, सुनहु में सुनो, कान सुनो कृष्ण, ಕೇಳು ಕೃಷ್ಣ, ಬಲಭದ್ರ ಚಬಾಯಿ, ಬಲಭದ್ರ ಮೀನ್ಸ್ ಬಲರಾಮ್ ಬಗ್ಗೆ ನೀನು ಏನೆಲ್ಲ ಹೇಳ್ತಾ ಇದೆಯೋ, ಜನಮತ್ ಹೀಕೋ ಹೋ ದೂತ್ ಹೈ, ಹುಟ್ಟಿನಿಂದಲೇ ಅವನ ಬದುಷ್ಟ ಕೆಟ್ಟವನು, सूर श्याम मोहिम गोदन की सौ। सूरदास जी ने इस कविता में यशोदा के प्रति कृष्ण के बारे में क्या कहने को यह प्रयास कर रहा है। देखो, सूरदासರು ಇಲ್ಲಿ ಯಶೋದೆಯ ಮೂಲಕ ಇಲ್ಲಿ ಏನಂತ ಹೇಳಿಸ್ತಾ ಇದಾರಪ್ಪ ಅಂದ್ರೆ, ಬಾಲಕೃಷ್ಣ ಬಾಲಮುರಳಿ, ಈ ಗೋಮಾತೆಯ ಒಂದು ಹಾಣೆಯಾಗಿ ಹೇಳ್ತೀನಿ, ಗೋದನ್ ಕಿ ಕಸಂ, ಈ ಗೋಮಾತೆಯ ಹಾಣೆ ಪ್ರಾಮಿಸ್ ಮೇಲೆ ಹೇಳ್ತಾ ಇದ್ದೀನಿ, ಹೌ ಮಾತಾ ಮೈ ಮಾತಾ ಅವ್ರ ತೂ ಹಿ ಪುತ್ರ ಹೈ ಮೇರಾ, ನೀನೇ ನನ್ನ ಮಗ ಅಂತೇಳಿ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತೇಳಿ ಇಲ್ಲಿ ನೋಡು, ಗೋಮಾತೆಯ ಒಂದು ಸುಂದರ ಚಿತ್ರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗೆ ಅವನು ಸಂತೈಸ್ತಾ ಹಾಲನ್ನು ಕೊಡ್ತಾ ಗೋಮಾತೆ ಮೇಲೆ ಹಾಣೆಯನ್ನು ಮಾಡ್ತಾ ಹೇಳ್ತಾ ಇದ್ದಾಳೆ. ಚಬಾಯಿ ಮೀನ್ಸ್ ಪೀಟ್ ಪೀಚೆ ಬುರಾಯಿ ಕರ್ನೇವಲ್ಲ, ಅಂದರೆ ಅವನು ಬೆನ್ನಿಂದೆ ಮಾತಾಡ್ತಕ್ಕಂಥವನು, ಮುಂದೆ ಅವನು ಮಾತಾಡೋಕ್ಕೆ ಧೈರ್ಯ ಇಲ್ಲ, ಅವನಿಗೆ ಏನಿದ್ರು ಕೂಡ ಬೆನ್ನಿಂದೆ ನಿನ್ನನ್ನು ಆಡ್ಕೊಂಡಿದ್ದಾನೆ, ಅವನಿಗೆ ಅಷ್ಟೊಂದು ಧೈರ್ಯ ಇಲ್ಲ, ಚುಗಲ್ಕೋರ್ ಚಾಡಿಕೋರ, ಅವನು ಸುಮ್ಮನೆ ಚಾಡಿಕೋರ, ಸುಮ್ಮನೆ ಚಾಡಿಯನ್ನು ಹೇಳ್ತಕ್ಕಂಥವನು ಅಂತೇಳಿ ಅವನ ಬಗ್ಗೆ ಹೇಳ್ತಾ ಈ ರೀತಿ ಸಮಾಧಾನ ಪಡಿಸ್ತಕ್ಕಂಥ ಒಂದು ಪರಿದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಜನಮತ್ ಹಿ ಕೋ ಮೀನ್ಸ್ ಜನ್ಮ ಸೇ ಹಿ ಓ ಚುಗಲ್ಕೋರ ಹೈ, ಅರ್ಥಾತ್ ದುಷ್ಟ ಹೈ, ಓ ದೂತ್ ಹೈ, ದೂತ್ ಮೀನ್ಸ್ ದುಷ್ಟ ಕೆಟ್ಟವನು, ಸೌ ಮೀನ್ಸ್ ಕಸಂ ಸೌಗಂಧ ಹಾಣೆಯಾಗಿ, ಪ್ರಾಮಿಸ್ಲಿ, ಹೌ ಮೈ, ಔ ಮೀನ್ಸ್ ಮೈ ನಾನೇ ನಿನಗೆ ತಾಯಿ, ಹೌ ಮಾತಾ ಮೈ ಮಾತಾ ಹೂ, ತೂ ಹಿ ಪುತ್ರ ಹೇ, ಪೂತ್ ಮೀನ್ಸ್ ಪುತ್ರ, ನೀನೇ ನನ್ನ ಮಗ ಅಂತೇಳಿ ಹೇಳ್ತಾಳೆ ಆಕೆ. ವಾಕ್ಯ ರೂಪದಲ್ಲಿ ನಾವು ನೋಡಿದ್ರೆ ಓ ಖ್ಯಾತಿ ಹೇ ಮೀನ್ಸ್ ಯಶೋದ ಖ್ಯಾತಿ ಹೇ, ಏ ಕೃಷ್ಣ ಸುನೋ ಲಿಸನ್, ಕೇಳು, ಬಲರಾಮ್ ಜನ್ಮಸೇ ಹಿ ಚುಗಲ್ಕೋರ ಹೇ, ಬಲರಾಮ ಹುಟ್ಟಿನಿಂದಲೇ ಒಬ್ಬವನು ಚಾಡಿಕೋರ, ಸುಮ್ಮನೆ ಅವನು ಇಲ್ಲ ಸಲ್ಲದನ್ನ ಬೇರೆಯವ್ರಿಗೆ ಹೇಳಿ ಅದರಲ್ಲಿ ಮಜಾ ತಾಣ್ತಕ್ಕಂಥವನು. ಮೈ ಗೋದನ್ ಕಿ ಕಸಮ್ ಕಾಕರ್ ಕ್ಯಾತಿ ಹೂँ, ಕಸಮ್ ಕಾಕರ್ ಏಕ ಮುಹಾವರ ಶಬ್ದ ಹೈ, ಇಡಿಯಮ್ಸ್ ವರ್ಡ್ಸ್, ಪಡೆನುಡಿ, ಇದು ಒಂದು ಪಡೆನುಡಿ. ಕಸಮ್ ಕಾಕರ್ ಅಂದರೆ ಪ್ರತಿಜ್ಞಾಕ್ಕೆ ಸಾಥ್, ಪ್ರತಿಜ್ಞಾ ದೇಕರ್ ಅಂದರೆ ಪ್ರಾಮಿಸ್ ನಾನು ಮಾಡ್ತಾ ಹೇಳ್ತೀನಿ, ಗೋಮಾತೆಯ ಆಣೆಯಾಗೂ ಕೂಡ ಕ್ಯಾತಿ ಹೂँ ಮೈ ಹಿ ತೇರಿ ಮಾತಾ ಹೂँ, ನಾನೇ ನಿನ್ನ ತಾಯಿಯಾಗಿದ್ದೀನಿ, ಅವ್ರು ತುಮ್ ಮೇರೆ ಪುತ್ರ ಹೋ, ನೀನೇ ನನ್ನ ಪುತ್ರ ಆಗಿದೆ ಅಂತೇಳಿ ಈ ರೀತಿ ಒಂದು ಸುಂದರವಾದ ಒಂದು ವರ್ಣನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಿದ್ದೀವಿ ಮಕ್ಕಳೇ. ಈ ಒಂದು ಸುಂದರವಾದ ಕವಿತೆಯನ್ನು ನಾವೀಗ ರೀಡ್ ಮಾಡ್ತಾ ಅದರ ಒಂದು ತಾತ್ಪರ್ಯವನ್ನು ನಾವು ತಿಳಿತಾ ಬಂದಿದ್ದೀವಿ, ಭಾವಾರ್ಥವನ್ನು ತಿಳಿತಾ ಬಂದಿದ್ದೀವಿ. ಈಗ ನಾವು ಈ ಕವಿತೆಯನ್ನು ನಾವು इस कविता के बारे में हमारे मन में एक मनोनक्षा की आवश्यकता है। मनोनक्षा के अंतर्गत कई अंशों को उसमें शामिल कर लेने से कविता का पूरा सारांश समझ सकते हैं माइंड में आप। कविता का नाम क्या है? सूरश्याम। कविता का नाम क्या है? सूरश्याम। इस कविता के कवि का नाम सूरदास जी है। सूरश्याम कविತೆಯ कवि सूरदास ಅಂತ ನಮಗೆ ಗೊತ್ತಿರಬೇಕು। इस कविता के अंतर्गत कवि परिचय के बारे में भी हमको बहुत ही अंशों को समझ लेने का है।
कृष्ण भक्ति शाखा के प्रवर्तक हैं सूरदास जी। सूरदास जी को कृष्ण भक्ति शाखा के प्रवर्तक माना जाता है। इनके द्वारा रचित अनेक रचनाओं में से यह 3 प्रमुख रचनाओं के उल्लेख किया गया है। ये एक सूरसागर और एक सूर सारावली एवं साहित्य लहरी, तीनों भी प्रमुख रचना के रूप में यह कवि परिचय के अंतर्गत दिया गया है। कवि ಪರಿಚಯದಲ್ಲಿ 3 ರಚನೆಗಳ ಬಗ್ಗೆ ನಮಗೆ ಕೊಟ್ಟಿದ್ದಾರೆ. भक्ति काल की सगुण भक्तिधारा की कविताएं हैं. ये सब कविताएं सूरदास जी के द्वारा रचित कविताओं को भक्ति काल की सगुण भक्तिधारा के रूप में पढ़ सकते हैं. ನಾವು ಸಗುಣ ಭಕ್ತಿಧಾರೆಯ ಒಂದು ಕವಿತೆಯ ಒಂದು ವರ್ಗದಲ್ಲಿ ನಾವು ಈ ಕವಿತೆಗಳನ್ನು ನೋಡಬಹುದು. ಮತ್ತೊಂದು ಅಂಶ ಏನಪ್ಪ ಅಂದ್ರೆ, इस कविता में क्या क्या अर्थ हैं अथवा क्या क्या विचार हैं. उन विचारों में से भाई बलराम के प्रति कृष्ण की शिकायत के बारे में सबसे पहले पहला चरण में देख सकते हैं. ನೋಡಬಹುದು ನಾವು ಮೊದಲನೇ ಚರಣದಲ್ಲಿ ಭಗವಾನ್ ಅಂದ್ರೆ ಮುರಳಿ ಬಾಲಕೃಷ್ಣನಾಗಿರ್ತಕ್ಕಂಥವ್ರು ತನ್ನ ಅಣ್ಣ ಬಲರಾಮನ ಬಗ್ಗೆ ದೂರನ್ನು ಕೊಡ್ತಕ್ಕಂಥದ್ದು ತನ್ನ ತಾಯಿ ಯಶೋದೆಗೆ. वो शिकायतों में से बहुत चिढ़ाता है और इसको भगवान कृष्ण को मोल लिया है. ಅವನನ್ನ ಕೊಂಡ್ಕೊಂಬಂದಿದ್ದಾರೆ, ಬೆಲೆ ಕೊಟ್ಟು ತಗೊಂಬಂದಿದ್ದಾರೆ ಸಂತೆಯಲ್ಲಿ ಅಂತ ಹೇಳ್ತಕ್ಕಂಥದ್ದು ಇವೆರಡು ದೂರುಗಳನ್ನು. ಮತ್ತೆ ಇನ್ನೂ ಏನೆಲ್ಲ ದೂರಿದೆ ನೆಕ್ಸ್ಟ್ ಸ್ಟ್ಯಾಂಜದಲ್ಲಿ ಅವನ ಎಲ್ಲ ಮಿತ್ರರು ಇವನ್ನ ಚೆಡಿಸ್ತಕ್ಕಂಥದ್ದು ಚಿಟಿಕೆವಾಗಿ. ಮತ್ತೆ ಇವನು ಮತ್ತೆ ಇನ್ನೇನೆಲ್ಲ ಹೇಳ್ತಾನೆ ಅವನು ಬಲರಾಮ, ಮಾತಾಪಿತಾಕ ಅವನು ಹೈ ಮತ್ತೆ ನಂದ ಮತ್ತೆ ಯಶೋಧ ನಿನ್ನ ತಂದೆ ತಾಯಿ ಎಲ್ಲ ಅವರು ವೈಟ್ ಆಗಿದ್ದಾರೆ, ನೀನು ಬ್ಲ್ಯಾಕ್ ಆಗಿದೆಯಾ ಅಂತೇಳಿ. नंद और यशोदा तो गोरे हैं और बिड़ी ಆಗಿದ್ದಾರೆ ಅಂತೇಳಿ. इस कविता के संबंध में अभ्यास में दिए गए क्वेश्चन आंसर पर भी अधिक ध्यान रखिए और भावार्थ भी मस्ट एंड शुड पढ़ो. भावार्थ भी तुम्हें 4-5 अंक के लिए प्रश्न पत्रिका में एक एक प्रश्न रहता है, इसलिए मस्ट एंड शुड पढ़ो. ಹಾಗಾಗಿ ಓದ್ತಾ ಇರಬೇಕು ನೀವು ಖಂಡಿತ ಮಕ್ಕಳೇ. ग्वालमित्र चुटकी बजाते हैं बाई के प्रति क्रोधित होकर और सखाओं द्वारा अपमानित होकर. कृष्ण अपनी माँ यशोदा से बहुत ही दुखित होकर. इस तरह इस कविता में सुंदर वर्णन देख सकते हैं. कृष्ण के क्रोधित मुख को भी देखकर माँ यशोदा किस तरह उसको सांत्वना देती हैं, ಯಾವ ರೀತಿ ಅವನಿಗೆ ಸಾಂತ್ವನ ಹೇಳ್ತಾಳೆ ಅಂತ ನಾವು ನೋಡಬಹುದು, ನೋಡ್ತಾ ಬಂದ್ವಿ. बलराम जन्म से ही चुगलखोर है. उसके बारे में यशोदा माँ कहती है कि बलराम के बारे में वो जन्म से ही चुगलखोर है. ಅವನು ಹುಟ್ಟಿನಿಂದಲೇ ಒಬ್ಬ ಚಾಡಿಕೋರ, ಅವನು ಇವತ್ತೇ ಅಲ್ಲ, ಅವನು ಹುಟ್ಟಿನಿಂದಲೇ ಆ ಥರ ಗುಣ ಇದೆ ಅವನಲ್ಲಿ ಅಂತೇಳಿ ಹೇಳ್ತಕ್ಕಂಥದ್ದು. ಗೋಧನ್ ಕಿ ಕಸಂ वो बोलती है कृष्ण के बारे में, मैं ही तेरी माता और तुम मेरे पुत्र हो, ನೀನೇ ನನ್ನ ಪುತ್ರ ಅಂತೇಳಿ ಕೊನೆ ಸ್ಟಾಂಜದಲ್ಲಿ ನಾವು ತಿಳಿತಾ ಹೋಗ್ತೀವಲ್ಲ ಮಕ್ಕಳೇ. ಇಷ್ಟು ನಾವು ತಿಳಿದ ಮೇಲೆ इस कविता का अथवा पदों का आशय क्या है. सूरदास की पदों में से यहाँ दिए गए कई चरणों में हमको क्या समझ में आता है, ಏನು ನಮಗೆ ಅರ್ಥವಾಗುತ್ತೆ. ಪದೋं का आशय मीन्स पद का आशय क्या है. ಬಚ್ಚೆ ಸ್ವಭಾವ से बोले जाते. ಬಾಲ್ಯದಲ್ಲಿ ಎಲ್ಲ ಮಕ್ಕಳು ಸ್ವಭಾವತಃ ಒಳ್ಳೆಯರಾಗಿರ್ತಾರೆ, ಅಂದರೆ ಬಹಳ ಚೆನ್ನಾಗಿರ್ತಾರೆ. ಸೆಕೆಂಡ್ ಪಾಯಿಂಟ್, वे हमेशा अपने माता पिता से ಅವರು ಯಾವಾಗಲೂ ತನ್ನ ತಂದೆ ತಾಯಿಗೆ ಏನು ಮಾಡ್ತಾರಪ್ಪ ಅಂದರೆ अपने भाई बहन ಅವರ ಮಿತ್ರೋं की ತನ್ನ ಅಣ್ಣನ ಬಗ್ಗೆ ಇರಬಹುದು, ತಮ್ಮನ ಬಗ್ಗೆ ಇರಬಹುದು, ಅಥವಾ ಸಹೋದರ ಸಹೋದರಿಯರ ಬಗ್ಗೆ, ಅಕ್ಕ ತಂಗಿಯರ ಬಗ್ಗೆ ಇರ್ಬೋದು, ಮತ್ತು ಫ್ರೆಂಡ್ಗಳ ಬಗ್ಗೆ ಇರ್ಬೋದು. ಮಿತ್ರೋं की कुछ ना कुछ ಏನೆಲ್ಲ ಅವ್ರೇನಾದರೂ ಒಂದು ಆಟ ಆಡ್ಬೇಕಾದ್ರೆ ಏನೋ ಒಂದು ಸಮಸ್ಯೆಗಳಾದಾಗ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ತಂದು ದೂರನ್ನು ಕೊಡ್ತಕ್ಕಂಥದ್ದು ನಾವು ಮನೆಗಳಲ್ಲಿ ನೋಡ್ಬೋದು. ಶಿಕಾಯತ್ ಕರ್ತೆ रहते हैं, ದೂರನ್ನು ಮಾಡ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ ಅಂತ ನಾವಿಲ್ಲಿ ಈ ಒಂದು ಉದಾಹರಣೆಗೆ ನಾವು ಗಮನಿಸ್ತೀವಿ. उनका बाल सहज स्वभाव देकर भगवान बालकृष्ण की ಬಾಲ ಸಹಜ ಸ್ವಭಾವ, ಬಾಲ ಸ್ವಭಾವ ಅಂದರೆ ಬಾಲ್ಯದಲ್ಲಿರ್ತಕ್ಕಂಥ ಸಹಜ ಸ್ವಭಾವದ ಒಂದು ಗುಣವನ್ನು ನಾವು ನೋಡ್ತಾ ಬಡವಂಕು ಹಸಿ ಆತಿ. ದೊಡ್ಡವರಿಗೆ ಈ ಚಿಕ್ಕ ಮಕ್ಕಳ ಈ ಎಲ್ಲ ಒಂದು ತಮಾಷೆ ಮತ್ತು ಅವರ ಒಂದು ದೂರುಗಳು, ಕಂಪ್ಲೇಂಟ್ಗಳು ಕೆಲವೊಂದು ಸರಿ ಬಹಳ ಖುಷಿಯನ್ನು ಕೊಡುತ್ತೆ. ಅವರು ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರ ಒಂದು ಕೋಪದ ಮಾತುಗಳು, ಆ ಕೋಪದಲ್ಲೂ ಕೂಡ ಅವರು ಸುಂದರವಾಗಿ ಕಾಣತಕ್ಕಂಥದ್ದು ಅಲ್ವಾ. ಓಕೆ, ಬಡವಂಕ ಹಸಿ ಆತಿ, ದೊಡ್ಡರಿಗೆ ನಗು ಬರುತ್ತೆ. ಅವರು ಉನ್ಹೆ ಪುಚ್ಕಾರ್ ಕರ್ ಸಾಂತ್ವನ ದೇತೆ, ಅವ್ರನ್ನ ಮುದ್ದಿಸ್ತಾ, ಅವ್ರನ್ನ ಮುದ್ದು ಮಾಡ್ತಾ ಅವರಿಗೆ ಸಾಂತ್ವನವನ್ನಂದರೆ ಸಮಾಧಾನ ಪಡಿಸ್ತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊತೀವಿ. ಓಕೆ,
तरुवाय ನಾವು चौथा अंश में माँ और बेटे के ऐसे सहज संबंध की कल्पना कर. ತಾಯಿ ಮತ್ತೆ ಮಕ್ಕಳ ಅಥವಾ ಮಗನ ಈ ರೀತಿಯ ಒಂದು ಸಂಬಂಧದ ಒಂದು ಕಲ್ಪನೆಯನ್ನು ಮಾಡ್ಕೊಳ್ತಾ ಇಲ್ಲಿ सूरदास जी ने अपने इस पद में सूरदासರವರು ಈ ಪದಗಳಲ್ಲಿ उसका ಮಾರ್ಮಿಕ ಚಿತ್ರಣಕ್ಕೆ ಆದರ ಒಂದು ಮಾರ್ಮಿಕವಾದ ಅಂದರೆ ಒಂದು ರೀತಿಯಲ್ಲಿ ಬಹಳ ಮರ್ಮ ಶೈಲಿಯಲ್ಲಿ ಮಾರ್ಮಿಕ ಶೈಲಿಯಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ. ಅಂದರೆ ಬಹಳ ಮನೋಜ್ಞವಾಗಿ ಇಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ ಅಂತ ನಾವು ತಿಳಿತಾ ನಾವೀಗ ಕೊನೆಯದಾಗಿ ಈ ಒಂದು ಬಾಲಕೃಷ್ಣನ ಸುಂದರ ಕವಿತೆಯನ್ನು ನಾವು ನೋಡ್ತಾ ಬಂದಿದ್ದೀವಿ. ಚೆನ್ನಾಗಿ ಅರ್ಥವಾಗಿದೆ ಅಂತ ನಾನಾದರೂ ನಿಮ್ಮ ಬಗ್ಗೆ ಬಹಳ ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸ್ ಜೊತೆಯಲ್ಲಿ ನೀವು ಚೆನ್ನಾಗಿ ಕೊನೆಯ ಪರೀಕ್ಷೆಗಳ ಒಂದು ಸನಿಹಕ್ಕೆ ಬಂದಿದ್ದೀರ. ನೀವು ಈಗ ಪ್ರಾಕ್ಟೀಸ್ ಪೇಪರ್ ಬರೀತೀರ, ಪ್ರಿಪ್ರೇಟರಿ ಬರೀತೀರ, ಜೊತೆಗೆ ಮುಖ್ಯ ಪರೀಕ್ಷೆ ಕೂಡ ಈ ಪರೀಕ್ಷೆಗಳು ನಿಮಗೆ ಒಂದು ದಾರಿದೀಪ ಆಗಿದೆ. ಜೊತೆಗೆ ಈ ವಿಡಿಯೋದಲ್ಲಿ ಏನೆಲ್ಲ ನೀವು ನೋಡಿದಿರೋ ತಿಳ್ಕೊಂಡಿದ್ದೀರಾ. ಈ कविता की संबंधित नोट्स और पीओक्यू के बारे में इस वीडियो के नीचे दिया गया डिस्क्रिप्शन पर लिंक है. उस लिंक पर जाइए. उस लिंक ಅನ್ನು ಆ ಲಿಂಕನ್ನು ನೀವೇನು ಮಾಡಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಟ್ಸ್ ಮತ್ತು POQಯನ್ನು ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಕವಿತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಗಿತ್ತು, ಯಾವ ರೀತಿ ಕೇಳಲಾಗಿತ್ತು, ಯಾವ ಸ್ಟಾಂಜಾನ ಭಾವಾರ್ಥವನ್ನು ಕೇಳಿರ್ಬೋದು, ಅವೆಲ್ಲ ನೀವು ಗಮನಿಸಿ ಅಭ್ಯಾಸ ಮಾಡಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಮತ್ತೊಬ್ಬರಿಗೆ ಹೇಳಿ ಶೇರ್ ಮಾಡಿ. ಮತ್ತೆ ನಾನು ನಿಮಗೆ ಅವರೇ पाठ ಅಥವಾ पाठ के द्वारा और एक वीडियो में सबके सामने मैं दोबारा आऊँगा. ನಾನು ಮತ್ತೆ ನಿಮ್ಮೆಲ್ಲರ ಮುಂದೆ ನೋಡಿ ಭಗವಾನ್ ಕೃಷ್ಣನ ಒಂದು ನಾನಾ ರೂಪಗಳನ್ನು ನಾನಾ ಬಣ್ಣಗಳಲ್ಲಿ ಇಲ್ಲಿ ಕೃಷ್ಣನ ಒಂದು ವೇಷವನ್ನು ನಾವು ನೋಡ್ತಾ ಇದ್ದೀವಿ. ನೀವು ಕೂಡ ಕೃಷ್ಣನ ಬಗ್ಗೆ ಕುತೂಹಲ ಭರಿತರಾಗಿ ಕವಿತೆಯನ್ನು ಕೇಳಿದ್ದೀರಾ. ಶುಭವಾಗಲಿ ಮಕ್ಕಳೇ. ಮತ್ತೊಂದು ವಿಡಿಯೋದಲ್ಲಿ ನೀವು ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ. ಜೊತೆಗೆ ಶೇರ್ ಮಾಡಿ, लाइक ಮಾಡಿ. एनी डाउट्स और सजेशंस है तो कमेंट बॉक्स में ज़रूर डालिए. हम सब लोग, हमारे टीम भी, मैं भी तुम्हारे शंकाओं के लिए उत्तर देने के लिए हमेशा तत्पर रहेंगे. ಯಾವಾಗ ನಿಮ್ಮ ಸಂದೇಹಗಳಿಗೆ, ಡೌಟ್ಸ್ಗಳಿಗೆ, ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟೇ ಕೊಡ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಮಕ್ಕಳೇ.